ಆಪ್ಕಿ ಅದಾಲತ್ನಲ್ಲಿ ಕಾಮಿಡಿಯ ಬಾದ್ಶಾ ಕಪಿಲ್ ಶರ್ಮಾ ಅವರ ಮೇಲೆ ತಾವು ಫಿಲ್ಮ್ಗಳ ಬಗ್ಗೆ ಆಬ್ಸೆಸ್ಡ್ ಆಗಿದ್ದಾರೆ ಅನ್ನೋ ಆರೋಪವಿದೆ. ಕಪಿಲ್, ಟಿವಿ ನಿಮ್ಮನ್ನ ಇಷ್ಟು ದೊಡ್ಡ ಸ್ಟಾರ್ ಮಾಡಿದೆ, ಇಡೀ ಪ್ರಪಂಚದಲ್ಲೇ ನಿಮಗೆ ಹೆಸರು ತಂದುಕೊಟ್ಟಿದೆ, ಎಷ್ಟೋ ಜನರ ಪ್ರೀತಿ ನಿಮ್ಮ ಮೇಲಿದೆ. ಆದ್ರೆ ನೀವು ಟಿವಿನ ಬಿಟ್ಟು ಪದೇ ಪದೇ ಫಿಲಂ ಕಡೆ ಯಾಕೆ ಹೋಗ್ತೀರಿ? ಫಿಲಂನ ಭೂತ ಏನಿದೆ, ಸರ್, ಆ ಭೂತ ನಿಮ್ಮ ಬೆನ್ಹತ್ತಿದ್ದು ಅದು ಮುಂಬೈನಲ್ಲ ಅಥವಾ ಅಮೃತ್ಸರಲ್ಲೇ ಬೆನ್ಹತ್ತಿತ್ತ? ಹಲೋ ಮೇಡಮ್. ಸರ್, ಇದು ಅದೇನಂದ್ರೆ ಅಮೃತ್ಸರಲ್ಲಂತೂ ನಾನು ಇದನ್ನ ಖಂಡಿತ ಯೋಚನೆ ಮಾಡಿರ್ಲಿಲ್ಲ. ನಾನಂತೂ ದೊಡ್ಡವನಾದ್ಮೇಲೆ ಒಬ್ಬ ಸಿಂಗರ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ. ನಾನು ಯಾವಾಗ ಮೊದಲನೇ ಸಲ ಮುಂಬೈಗೆ ಬಂದ್ನೋ ಅದು ದಾದರ್ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ತಿದ್ವಿ. ಈ 72 ಸೀಟರ್ ಬರುತ್ತಲ್ಲ ಟ್ರೈನ್ ಡಬ್ಬ, ಅದರಲ್ಲಿ 69 ಜನ ಸಿಂಗರ್ಸೇ ಇದ್ರು. ನಾನು ಅಲ್ಲೇ ಅನ್ಕೊಂಡೆ, ನಾನು ಯಾರಿಗೂ ಹೇಳಿರ್ಲಿಲ್ಲ. ಯಾರೋ ಒಬ್ರು ಕೇಳಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ. ಅಣ್ಣ ಏನೋ ಒಂಚೂರು ಕೆಲಸ ಇದೆ ಅಂತ ಹೇಳಿದ್ದೆ ಅಷ್ಟೇ. ಯಾಕೆಂದ್ರೆ ಇಷ್ಟೊಂದು ಸಿಂಗರ್ಸ್ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ, ಟ್ಯಾಲೆಂಟ್ಗಂತೂ ಏನೂ ಕಮ್ಮಿ ಇಲ್ಲ. ಆದ್ರೆ ಸರ್, ಅದೇನಂದ್ರೆ ಅದು ಟಿವಿಯಿಂದ ಜರ್ನಿ ಶುರು ಆಯ್ತು, ಜನರ ಪ್ರೀತಿ ಸಿಗೋಕ್ ಶುರು ಆಯ್ತು. ಮೊದಲನೇ ಸಿನಿಮಾ ತಾನಾಗ್ ತಾನೇ ಬಂತು. 4 ಜನ ಹೀರೋಯಿನ್ ಸಿಕ್ತಿದ್ದ ಹಾಗೆ ನನಗೆ ಮಜಾ ಬಂದ್ಬಿಡ್ತು ಸರ್. ಸೊ ಆಗ ನನಗನ್ನಿಸ್ತು, ಈ ಹೀರೋಯಿನ್ಗಳು ಬರ್ತಾರಲ್ಲ ನನ್ನ ಶೋಗೆ ಒಂದ್ ಸ್ವಲ್ಪ ಹೊತ್ತಿಗೆ ಬಂದು ಹೋಗ್ತಾರಷ್ಟೇ, ನಾನು ಅವ್ರ ಕಾಲ್ ಹಿಡಿತೀನಿ, ಮಜಾ ಮಾಡ್ತೀನಿ. ನನಗೆ 4 ಜನ ಹೀರೋಯಿನ್ಸ್ ಇದ್ದಾರೆ ಅಂತಂದ್ರೆ ಆ ಸಿನಿಮಾದಲ್ಲಿ, ಅದಾದ್ಮೇಲೆ ನೆಕ್ಸ್ಟ್ ಸಿನಿಮಾದಲ್ಲಿ ಒಬ್ಳೆ ಹೀರೋಯಿನ್ ಇದ್ಲು. ಈ ಫಿಲ್ಮ್ ಅಲ್ಲಿ ನನಗೆ ಹೇಗಿದ್ರು ಮೊದಲೇ ಟೆನ್ಷನ್ ಇತ್ತು, ಮಕ್ಕಳನ್ನ ನೋಡ್ಕೋಬೇಕಿತ್ತು, ಜೊತೆಲಿ ಕೆಲಸ. ಅದಾದ್ಮೇಲೆ ಆ ಥರ ರೊಮ್ಯಾನ್ಸ್ ಆಗ್ಲೇ ಇಲ್ಲ ಸರ್. ಆದ್ರೆ ನೀವು ಒಂದು ವಿಷಯ ಹೇಳೋದನ್ನ ಮರ್ತ್ಬಿಟ್ರಿ. ಅಮೃತ್ಸರಲ್ಲಿ ಒಂದು ಶೂಟಿಂಗ್ ನಡೀತಾ ಇದ್ದಾಗ ನೀವಲ್ಲಿ ಹೋಗಿದ್ರಿ. ಹೌದು. ಸನ್ನಿ ಡಿಯೋಲ್ ಅವ್ರನ್ನ ನೋಡ್ಬೇಕು ಅಂತ ಹೋಗಿದ್ರಿ. ಹೌದು ಸರ್. ನಿಮ್ಮನ್ನ ಅಲ್ಲಿಂದ ಹೊರಗೆ ಹಾಕಿದ್ರು ಅಲ್ವಾ? ಇಲ್ಲ, ನನ್ನೇನು ಹೊರಗೆ ಹಾಕ್ಲಿಲ್ಲ. ಆದ್ರೆ ಸರಿಯಾಗಿ ಹೊಡೆದೇ ಕಳ್ಸಿದ್ರು. ಅದೇನಾಯ್ತು ಅಂದ್ರೆ, ಒಂದ್ ನಿಮಿಷ, ನನ್ಗಿದೆಲ್ಲ ಅಭ್ಯಾಸ ಇಲ್ಲ, ಇಟ್ಬಿಡ್ತೀನಿ. ನನ್ನ ಹೆಂಡತಿ ಹೇಳಿದ್ಲು, ರಜತ್ ಅವ್ರ ಶೋ ಎಷ್ಟು ಪಾಪ್ಯುಲರ್ ಅಂದ್ರೆ ನೀನ್ ಅಲ್ಲಿಗೆ ಸೆಕ್ಸಿಯಾಗಿ ಹೋಗ್ಬೇಕು ಅಂತ. ಎಂಟ್ರಿ ಏನೋ ಆಗಿ ಹೋಗಿದೆ. ನಿಜವಾಗ್ಲೂ ಏನಾಯ್ತು ಅಂತ ಹೇಳ್ತೀನಿ ಸರ್. ಅದು ನಮ್ಮ ಅಪ್ಪನ್ಗಳು ಡ್ಯೂಟಿ ಹಾಕಿದ್ರು. ನಮ್ಮ ಅಪ್ಪ ಪೊಲೀಸಲ್ಲಿದ್ರು. ಅವ್ರು ಹೇಳಿದ್ರು, ಗದ್ದರ್ ಫಿಲ್ಮ್ ಶೂಟಿಂಗ್ ನಡೀತಾ ಇದೆ ಸನ್ನಿ ಡಿಯೋಲ್ ಅವ್ರದ್ದು ಅಂತ, ನೀನ್ ಪಾರ್ಟಿಸಿಪೇಟ್ ಮಾಡೋಂಗಿದ್ರೆ ಬಾ ಅಂದ್ರು. ಅಲ್ಲಿ ಸೀನ್ ಏನಿತ್ತು ಅಂದ್ರೆ, ಅಂಬರೀಶ್ ಪುರಿ ಸರ್ ಅವರು ಮತ್ತೆ ಅಮಿಷಾ ಪಟೇಲ್ ಇದಾರಲ್ಲ, ಅವರು ಪಾಕಿಸ್ತಾನಕ್ಕೆ ಹೋಗೋ ಸೀನು. ಅಲ್ಲೇನಾಗುತ್ತೆ, ಅಮಿಷಾ ಪಟೇಲ್ ಅಲ್ಲೇ ನಿಂತು ಬಿಡ್ತಾರೆ, ಅಂಬರೀಶ್ ಪುರಿ ಸರ್ ಮುಂದೆ ಹೋಗ್ತಾರೆ. ಆಗ ನಾವು ಅಮ್ಮ ಅಂದ್ರು, ಇದು 97 ವಿಷಯ ಅಂತ ಅನ್ಕೊಳ್ಳಿ, ಅಥವಾ ಮೇ ಬಿ ಆ ಶೂಟಿಂಗ್ ಟೈಮಲ್ಲಿ 96 ಇರ್ಬೋದು. ನಮಗಂತೂ ತುಂಬಾನೇ ಆಸೆ. ಅವಾಗ ನಮ್ ಕೈಗೆ ದೊಡ್ಡ ದೊಡ್ಡ ಪಾತ್ರೆ ಕೊಟ್ಬಿಡ್ತಿದ್ರು. ಅಂದ್ರೆ ಅದೇ ದೇಶದ ವಿಭಜನೆ ಸೀನು, ಜನ ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ. ನಾನು ಹಂಗೋ ಹಿಂಗೋ ಡ್ಯಾಡಿಗೆ ಹೇಳಿ ಕೊನೆಗೇನಾಯ್ತು, ಮೆಟ್ಲು ಹತ್ರ ಅಂಬರೀಶ್ ಪುರಿ ಸರ್ ಮತ್ತೆ ಮನೀಷಾ ಪಟೇಲ್ ನನ್ನ ಎದುರುಗಡೆನೇ ಇದ್ರು. ನನಗಾಗ್ಲೇ ಒಂಥರ ಅದು, ಅಂಬರೀಶ್ ಪುರಿ ಸರ್ಗೆ ನಾನಂತೂ ತುಂಬಾ ದೊಡ್ಡ ಫ್ಯಾನ್ ಆಗಿದ್ದೆ. ನನ್ನಿಂದ ಅಂತೂ ತಡ್ಕೊಳಕ್ಕಾಗ್ಲಿಲ್ಲ. ಆಗ ನಾನು ಹಿಂಗ್ ಟಚ್ ಮಾಡ್ಬಿಟ್ಟೆ ಅವರನ್ನ. ಆಗ ಅವ್ರ ಧ್ವನಿಲ್ ತಿರುಗಿದ್ರು, ಏ ಯಾರೋ ನೀನು. ಆಗ ನಾನೇನ್ ಮಾಡಿದೆ ಅಂದ್ರೆ, ಅದಾದ್ಮೇಲೆ ನನಗಂತೂ ಗೊತ್ತೇ ಇರ್ಲಿಲ್ಲ ಆ ಸಿನಿಮಾ ಕಥೆ ಏನು ಅಂತ. ಅದಂತೂ ಫಿಲ್ಮ್ ನೋಡಿದ್ಮೇಲೆ ತಾನೇ ಗೊತ್ತಾಗೋದು. ಅಮಿಷಾ ಪಟೇಲ್ ಪ್ರತಿ ಸಲ ಬಿಟ್ಟು ಹೋಗ್ತಾರೆ, ಅಂಬರೀಶ್ ಪುರಿ ಸರ್ ಟ್ರೈನ್ ಹತ್ಬಿಡ್ತಾರೆ. ನಾನು ಅನ್ಕೊಂಡೆ ಯಾಕೆ ಇವಳು ಟ್ರೈನ್ ಹತ್ತಕ್ಕಾಗ್ತಿಲ್ಲ ಅಂತ. ಆಮೇಲೆ ಗೊತ್ತಾಯ್ತು ಇವ್ರ ಸೀನೇ ಅದು ಅಂತ. ಆಗ ಒಂದಿನ ಸರ್ ನಾನು ಗದ್ದರ್ ಫಿಲ್ಮ್ ನೋಡಿದೆ. ಆಗ ಎಲ್ಲೂ ಒಂದ್ ಕಡೆನೂ ಕಾಣಿಸ್ಲಿಲ್ಲ ನಾನು. ಒಂದಿನ ನಾನು ಸನ್ನಿ ಪಾಜಿಗೆ ಹೇಳ್ದೆ. ಅವ್ರಿಗೆ ಹೇಳಿದಾಗ, ಓ ನೀನ್ ಅಲ್ಲಿದ್ದ ಅಂತ ಕೇಳಿದ್ರು. ಸನ್ನಿ ಸರ್ ಅಂತೂ ಅಮೃತ್ಸರ್ಗೆ ಬಂದೇ ಇರ್ಲಿಲ್ಲ. ಅವರೊಬ್ಬ ಡ್ಯೂಪ್ಲಿಕೇಟ್ 2-3 ಸೀನ್ ಮಾಡ್ಬಿಟ್ಟಿದ್ದ. ಅದೇನಂದ್ರೆ ಪಂಜ್ ಹಿಡ್ಕೊಂಡು ಮುಂದೆ ಹೋಗೋದು, ಅವಂದೇ ಒಂದ್ 2-3 ಶಾಟ್ ತಗೊಂಡಿದ್ರಷ್ಟೇ. ಸನಿಪಾಜಿ ಬಂದಿರ್ಲಿಲ್ಲ, ನಮಗ್ ನೋಡೋಕ್ಕೂ ಸಿಗ್ಲಿಲ್ಲ. ಏಟ್ ಬಿದ್ದಿದ್ದೆ ಬೇರೆ, ಸೀನ್ ಮಾಡಿದ್ದೆ ಬೇರೆ. ಮರ್ಯಾದೆ ಅಂತೂ ಸರಿಯಾಗಿ ಕಳೆದ್ರು. ಹೋಗ್ಲಿ ಬಿಡಿ, ಇದೆಲ್ಲ ಆಗಿನ ಕಾಲದ ವಿಷಯ. ಮತ್ತೆ ಹೇಳಿ, ಏನ್ ಸಮಾಚಾರ? ದೇವ್ರ ದಯೆ. ಈ ಮಾತ್ ನಿಜ ಅಲ್ವಾ ಕಪಿಲ್? ನಿಮ್ಮನ್ನ ಟಿವಿ ಇಷ್ಟು ದೊಡ್ಡ ಸ್ಟಾರ್ ಮಾಡಿದೆ, ಇಷ್ಟೊಂದು ಪಾಪ್ಯುಲಾರಿಟಿನ ಕೊಟ್ಟಿದೆ. ಆದ್ರೆ ಫಿಲಂಗಳ ಬಗ್ಗೆ ನಿಮ್ಗೆ ಅಬ್ಸೆಷನ್ ಅಂತೂ ಇದೆ. ನಿಮ್ಮ ಹಿಂದಿನ ಸಿನಿಮಾದಲ್ಲಿ ನಾನು ಕೇಳ್ಪಟ್ಟಿದ್ದೇನು ಅಂದ್ರೆ, ನಿಮ್ ಕೈಯಿಂದ 35 ಕೋಟಿ ಲಾಸ್ ಆಯ್ತಂತೆ. ಅದೇನಂದ್ರೆ, ನಮ್ ದೊಡ್ಡಪ್ಪ ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ರು, ಆದ್ರೆ ಅವ್ರೀಗ ಬದುಕಿಲ್ಲ. ಅದೇನು ಅಂದ್ರೆ, ಬಡವನ್ಗೇನಾದ್ರೂ ಇದಕ್ಕಿದ ಹಾಗೆ ತುಂಬಾ ದುಡ್ಡು ಬಂದ್ರೆ ಅವ್ನಿಗೆ ಅರಗಿಸ್ಕೊಳಕ್ಕಾಗಲ್ಲ. ಅದು ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಬರ್ತಿದ ಹಾಗೆ ನೆವೆ ಜಾಸ್ತಿ ಆಗೋಯ್ತು ಸರ್. ಅದಕ್ಕೆ ನಾನು ಅನ್ಕೊಂಡೆ, ದುಡ್ಡು ಹಾಕೋಣ. ನಾನು ಅದನ್ನ ತುಂಬಾ ಪ್ರೀತಿಯಿಂದ ಮಾಡಿದ್ದೆ ಸಿನಿಮಾನ. ನೀವು ಮಾತ್ರ ನೋಡಿದ್ರಿ ಅನ್ಸುತ್ತೆ. ಹೌದು ಸರ್, ನಾನು ನೋಡಿದೆ. ಅದು ದೊಡ್ಡ ಸ್ಕ್ರೀನ್ ಅಲ್ಲೇ ಹೋಗಿ ನೋಡಿದೆ. ಪರವಾಗಿಲ್ಲ ಸರ್, ಕೆಲವೊಂದ್ಸಲ ಮನುಷ್ಯ ತಪ್ಪು ಮಾಡಿದ್ರೆ ತಾನೇ ತಿದ್ಕೊಳಕ್ಕಾಗೋದು. ಆದ್ರೆ ಖಂಡಿತ ಫಿಲ್ಮ್ಗಳನ್ನ ನಾನು ಮಾಡ್ತಾನೆ ಇರ್ತೀನಿ ಸರ್. ಆದ್ರೆ ನಾನು ಹೇಳ್ತಿರೋದು ಅಂದ್ರೆ, ನಾನು ನಿಮಗೆ ನಿಜಾನೇ ಹೇಳ್ತಾ ಇದ್ದೀನಿ ಕೇಳಿ. ತುಂಬಾ ಹಂಬಲ್ ಆಗಿ ಹೇಳ್ತೀನಿ, ವರ್ಷಕ್ಕೆ 10ರಿಂದ 12 ಸಿನಿಮಾ ಆಫರ್ ಬರುತ್ತೆ ನನಗೆ. ಅದಷ್ಟು ಸಿನಿಮಾ ಮಾಡಕ್ಕಾಗಲ್ಲ, ಯಾಕಂದ್ರೆ ನಾನು ತುಂಬಾ ಬಿಸಿ ಇರ್ತೀನಿ.
ಆಮೇಲೆ ಜನ ಹೇಗೆ ಯೋಚನೆ ಮಾಡ್ತಾರೆ ಅಂತಂದ್ರೆ ಒಂದು ಸೀರಿಯಸ್ ಟ್ರೈಲರ್ ಬಂದ್ರೆ ಹಿಂದೆನೆ 9 ಸೀರಿಯಸ್ ಸಿನಿಮಾಗಳು ಬಂತು. ಆದ್ರೆ ನನ್ನನ್ನಂತೂ ಇಲ್ಲಿವರೆಗೂ ಯಾರು ಸೀರಿಯಸ್ ಆಗಿ ತಗೊಂಡೇ ಇರಲಿಲ್ಲ. ಆಮೇಲೆ ಇರೋ ವಿಷಯ ನನಗೇನ್ ಇಷ್ಟ ಆಗುತ್ತೋ ಅದನ್ನ ನಾನು ಸೀರಿಯಸ್ ಆಗಿ ಮಾಡೇ ಮಾಡ್ತೀನಿ. ಆದ್ರೆ ಪಿಕ್ಚರ್ಗೆ ಈ ತರ ಹೆಸರಾಕಿಟ್ರಿ ನೀವು. ಯಾವ ತರ ಅಂದ್ರೆ ಈ ಪಾಸ್ತಾ ಕುಲ್ಫಿ ಅಥವಾ ಯಾವ್ದೋ ಪ್ಲಾಂಟ್ ಹೆಸರಿನ ಹಾಗೆ. ಅದೇನು ಅಂದ್ರೆ ಈ ಸಿನಿಮಾ ಹೆಸರು ಇಸ್ವಿ ಗ್ಯಾಟು ಅಂತ. ಈಗ ನಿಮ್ ಕನ್ಸನ್ ಹೇಗಿತ್ತು ಅದೇ ತರ ಅಕ್ಷಯ್ ಪಾಚಿ ಕೇಳಿದ್ರು ಇದು ಸಿನಿಮಾನೆಲ್ಲ ನೋಡಲ್ಲ ಅಂತ. ನಾನಂದೆ ಅದು ಈ ಸಿನಿಮಾ ಹೆಸರು ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಸಿನಿಮಾನ ನೀವು ಒಂದ್ಸಲ ನೋಡಿದ್ರೆ ಅದರಲ್ಲಿ ನಮ್ಮ ದೇಸಿ ಕಥೆ ಇದೆ. ನಮ್ಮ ಹಿಂದೂಸ್ತಾನ್ ಅಂತ ಹೇಳಲ್ಲ, ಬಟ್ ಯೂನಿವರ್ಸಲಿ ಪ್ಯಾಂಡಮಿಕ್ ಅಲ್ಲಿ ತುಂಬಾ ಜನರ ಕೆಲಸ ಹೋಯ್ತು. ಸೊ ಅಷ್ಟು ಜನರಲ್ಲಿ ಯಾರೋ ಒಬ್ಬರ ಕ್ಯಾರೆಕ್ಟರ್ ಮಾನಸ್ ನಾನು ಮಾಡಿರೋಂಥದ್ದು ಇದರಲ್ಲಿ. ನಂದಿತಾ ದಾಸ್ ಅವರು ನಿಮ್ಮನ್ನ ಈ ಸಿನಿಮಾಗೆ ಯಾಕೆ ಹಾಕೊಂಡ್ರು ಅಂದ್ರೆ ಅವ್ರು ಇಲ್ಲಿವರೆಗೂ ನಿಮ್ಮ ಕಾಮಿಡಿ ಶೋನ ನೋಡೇ ಇಲ್ಲ ಅನ್ಸುತ್ತೆ. ಅದಕ್ಕೆ ಅವರು ನನ್ನನ್ನ ನಾನು ಮತ್ತೆ ಕರಣ್ ಜೋಹರ್ ಸರ್ ಫಿಲ್ಮ್ ಫೇರ್ ಹೋಸ್ಟ್ ಮಾಡ್ಬೇಕಾದ್ರೆ ನೋಡಿದ್ರಂತೆ. ಅದ್ರಲ್ಲಿ ನಾನು ಮಾತಾಡ್ತಿರ್ಬೇಕಾದ್ರೆ ತುಂಬಾ ನ್ಯಾಚುರಲ್ ಅನ್ಸದಂತೆ. ಕರಣ್ ಜೋಹರ್ ಸರ್ ಮಾತಾಡ್ತಿದ್ರು, ಫಿಲ್ಮ್ ಫೇರ್ ಓಪನಿಂಗ್ ಮಾಡಿದ್ರು. ಅವ್ರು ಹೇಳಿದ್ರು ಹಲೋ ದೋಸ್ತೋ, ನಾನು ಕರಣ್ ಜೋಹರ್. ನಾನಂತೂ ಹೇಳಿದೆ ನಾನು ನಿಮ್ಗೆ ಗೊತ್ತೇ ಇದ್ದೀನಿ ಅಂತ. ಸೊ ಅವ್ರಿಗೆ ಆಗನ್ಸಿದೆ ನಾನು ನ್ಯಾಚುರಲ್ ಅಂತ ಇವನನ್ನ ಕಾಸ್ಟ್ ಮಾಡ್ಲೇಬೇಕು ಅಂತ. ನಂದಿತಾಗೆ ಜ್ಯುವೆಲ್ರಿ ಅಂದ್ರೆ ತುಂಬಾ ಇಷ್ಟ, ಅವ್ರಿಗೆ ವಜ್ರಗಳ ಮೇಲೆ ಆಸೆ. ಮತ್ತೆಂತ ಕೆಲಸ ಮಾಡಿದೀನಿ ಗೊತ್ತಾ ಆ ಫಿಲ್ಮ್ ಅಲ್ಲಿ. ಓಹ್, ಆದ್ರೆ ಕಪಿಲ್, ನಂದಿತಾ ದಾಸ್ ಅವರು ಒಬ್ರು ಸೀರಿಯಸ್ ಫಿಲಂ ಮೇಕರ್, ಸೀರಿಯಸ್ ಡೈರೆಕ್ಟರ್ ಅವರು. ನೀವು ನೋಡಿದ್ರೆ ಕಮಿಡಿಯನ್. ದಾರಿಗೆ ಯಾರು ಅಡ್ಡ ಬಂದ್ರು? ದಾರಿಗಂತೂ ಯಾರು ಅಡ್ಡ ಬರ್ಲಿಲ್ಲ. ಆದ್ರೆ ಅದೇನಾಗುತ್ತೆ ಗೊತ್ತಾ, ನಾವು ಮನುಷ್ಯರು, ನಮ್ಮ ಒಳಗಡೆ ತುಂಬಾ ಎಮೋಷನ್ಸ್ ಇದೆ. ಕೆಲವೊಂದ್ಸಲ ಖುಷಿಯಾಗಿರ್ತೀವಿ, ಕೆಲವೊಂದ್ಸಲ ಬೇಜಾರಾಗಿರ್ತೀವಿ, ಅಪ್ಸೆಟ್ ಆಗಿರ್ತೀವಿ. ಎಲ್ಲಾ ಮೂಡ್ಸು ಇರುತ್ತೆ ನಮ್ಮೊಳಗೆ. ಮತ್ತೆ ನನಗನ್ಸೋದೇನು ಅಂದ್ರೆ ಈ ಕಾಂಬಿನೇಷನ್ ಇದೆಯಲ್ಲ, ಇದು ಮೊದಲು ಎಲ್ರ ಗಮನ ಸೆಳೀತು. ಅದು ಹೇಗೆ ಅಂದ್ರೆ ನಂದಿತಾ ದಾಸ್ ಮತ್ತೆ ಕಪಿಲ್ ಶರ್ಮಾ ಒಂದೇ ಕಡೆ ಏನ್ ಮಾಡ್ತಿದ್ದಾರೆ. ಸೊ ಬಟ್ ಹೌದು, ಅದು ಸಕ್ಸಸ್ ಆಯ್ತು ನಮ್ಮ ಎಕ್ಸ್ಪೆರಿಮೆಂಟ್. ಜನಗಳಿಗದು ಎಕ್ಸ್ಪೆರಿಮೆಂಟ್ ಆಗಿರ್ಬೋದು. ಆದ್ರೆ ನಾನು ಮೊದಲು ಥಿಯೇಟರ್ ಮಾಡ್ತಿರ್ಬೇಕಾದ್ರೆ ನನಗೆ ಗೊತ್ತಿಲ್ದ ಹಾಗೆ ಕಾಮಿಡಿ ಬೈ ಚಾನ್ಸೇ ಆಗೋಯ್ತು. ಯಾಕೆಂದ್ರೆ ಜನ ಮುಂಚೆಯಿಂದನೂ ಕಾಮಿಡಿ ನೋಡಿ ನೋಡಿ ಒಂದ್ಸಲ ಜನಗಳಿಗೆ ಶಾಕ್ ಆಯ್ತು. ಬಟ್ ನಾನು ಅಕ್ಕಪಕ್ಕದವರು, ನನ್ನ ಗೆಳೆಯರು, ನಮ್ಮ ಫ್ಯಾಮಿಲಿಯವ್ರಿಗೆ ಎಲ್ರಿಗೂ ಗೊತ್ತಿತ್ತು ದಟ್ ಐ ಆಮ್ ವೆರಿ ಸೀರಿಯಸ್ ಅಂಡ್ ಇಂಟೆಲೆಕ್ಚುಯಲ್ ಪರ್ಸನ್. ನೀವೆಷ್ಟು ಸೀರಿಯಸ್ ಮತ್ತೆ ಇಂಟೆಲೆಕ್ಚುಯಲ್ ಅಂತ ಗೊತ್ತಾಗುತ್ತೆ. ನಿಮ್ಮನ್ನ ಕೆನಡಾದಲ್ಲಿ ಫಿಲ್ಮ್ ಫೆಸ್ಟಿವಲ್ಗೆ ಕರೆದಾಗ ನೀವು ಇಂಗ್ಲಿಷ್ ಅಲ್ಲಿ ಪೂರ್ತಿ ಇಂಟರ್ವ್ಯೂ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಾನಂತೂ ತುಂಬಾನೇ ಮಾತಾಡಿದೆ ಅಲ್ಲಿ. ನಾನು ಅನ್ಕೊಂಡೆ 2 ದಿನದ ಫೆಸ್ಟಿವಲ್ ತಾನೇ, ಮುಗಿಸ್ಕೊಂಡು ಹೋಗೋಣ, ಗೌರಿ ಮನೆಗೆ ಹೋದ್ಮೇಲೆ ಏನ್ ಹೇಳ್ತಾಳೋ ಗೊತ್ತಿಲ್ಲ. ಆದ್ರೂ ಇಂಟರ್ವ್ಯೂ ತುಂಬಾ ಚೆನ್ನಾಗೇ ಇತ್ತು. ಆದ್ರೆ ಸರ್ ಅಲ್ಲಂತೂ ಜನಗಳು ತುಂಬಾ ಖುಷಿ ಪಟ್ರು. ಕೆನಡಾ ರೀಚಾರ್ಜ್ ಎಲ್ಲಿ ಮಾಡ್ಕೊಂಡ್ರಿ ನೀವು? ಇಂಗ್ಲಿಷ್ದ ಸರ್? ಅದಾಗ್ಬಿಡುತ್ತೆ ಸರ್. ನಾನು ನಮ್ಮವ್ರ ಜೊತೆ ಇಂಗ್ಲಿಷಲ್ಲಿ ಮಾತಾಡೋಕೆ ಹೆದರ್ತೀನಿ. ನಮ್ಮವ್ರು ಬರೀ ತಪ್ಪನೇ ಹುಡುಕ್ತಾ ಇರ್ತಾರೆ. ಇಟ್ಸ್ ಎ ರಾಂಗ್ ಸೆಂಟೆನ್ಸ್. ಫಾರಿನರ್ಸ್ಗೆ ಮೇನ್ ವಿಷಯ ಹೇಳ್ಬಿಟ್ರೆ ಸಾಕು, ಅದು ನಿಮ್ ಮನ್ಸಿನ ಫೀಲಿಂಗ್ ಏನು ಅಂತ ಅವ್ರಗಳಿಗೆ ಅರ್ಥ ಆಗ್ಬಿಡುತ್ತೆ. ಆಮೇಲೆ ಸರ್ ಮೇನ್ ಆಗಿ ನಾನು ಸೌತ್ ಕೊರಿಯಾಗ ಹೋದೆ. ಅವ್ರ ಇಂಗ್ಲಿಷ್ ಅಂತೂ ನಾನು ಅನ್ಕೊಂಡೆ ನನ್ನ ಇಂಗ್ಲಿಷೇ ವೀಕು ಅಂತ. ಆದ್ರೆ ಅವ್ರ ಫೌಂಡೇಶನೇ ಸರಿ ಇಲ್ಲ. ಈ ಕಡೆ ಒಂದು ಇಂಗ್ಲಿಷ್ ಮಾತಾಡಬೇಕು, ಕೆಲವೊಂದ್ಸಲ ಇಂಗ್ಲಿಷಲ್ಲಿ ಇಂಗ್ಲಿಷ್ ಬೇರೆ. ಅದು ಅಲ್ಲದೆ ಅವ್ರ ಲೋಕಲ್ ಆಕ್ಸೆಂಟ್ ಅಲ್ಲಿ. ಅವ್ರು ನನ್ನ ಹೆಸರು ಅನೌನ್ಸ್ ಮಾಡಿದಾಗ 3 ನಿಮಿಷ ಆದ್ರೂ ಗೊತ್ತೇ ಆಗ್ಲಿಲ್ಲ ಅವ್ರು ನನ್ನೇ ಕರೀತಿದ್ದಾರೆ ಅಂತ. ನಾನು ಅನ್ಕೊಂಡೆ ನನ್ನ ಹೆಸರು ಕರೀತಾರೆ ಅಂತ. ಯಾರು ಆಗ್ಲೇ ಕರೆದಿದ್ದಾರೆ ಹೋಗ್ರಿ ಅಂದ್ರು. ಆದ್ರೆ ತುಂಬಾ ಪ್ರೀತಿ ಸಿಕ್ತು ಸರ್. ಆಕ್ಚುಲಿ ಸೌತ್ ಕೊರಿಯನ್ ಜನಗಳಿಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ, ನಾನು ಇಂಡಿಯಾಲಿ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಆದ್ರೆ ಅವರು ತುಂಬಾ ಎಮೋಷನಲ್ ಕೂಡ ಆದ್ರು, ಸ್ವಲ್ಪ ನಗಾಡಿದ್ರು. ಆಮೇಲೆ ಗೊತ್ತಾಯ್ತು ನಾನು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೀನಿ ಅಂತ. ತುಂಬಾ ಪ್ರೀತಿ ಸಿಕ್ತು. ಅವರು ಅದನ್ನೇ ಹೇಳಿದ್ದು, ಏನ್ ಕೆಲಸ ಮಾಡಿದ್ಯಾ ಸಿನಿಮಾಲಿ ಅಂತ. ಈಗ ನಮ್ಮ ಜನರು ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸರ್, ನನ್ ಪ್ರಶ್ನೆ ಏನು ಅಂದ್ರೆ, ನೀವ್ ಎಲ್ರೂ ತಮಾಷೆ ಮಾಡ್ತೀರಾ. ಹೌದು ಹೇಳಿ. ಆದ್ರೆ ಇಲ್ಲಿವರೆಗೂ ಯಾಕೆ ನ್ಯೂಸ್ ಚಾನೆಲ್ಸ್ ನ ತಮಾಷೆ ಮಾಡಿಲ್ಲ? ಯಾಕೆ ಅವರು ನೋಡಿದ್ರೆ ನಿಮ್ಗೆ ಸರ್ ಅವರು ನೋಡಿದ್ರೆ ಹೆದರಿಕೆನಾ? ಸಾರಿ ಸರ್, ಅವ್ರ ಕಂಡ್ರೆ ಭಯಾನಾ ಅಂತ. ನ್ಯೂಸ್ ಅಂದ್ರೆ ಸರ್, ನ್ಯೂಸ್ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡೋಕ್ಕಾಗತ್ತಾ? ನ್ಯೂಸು ಎಷ್ಟು ಚೆನ್ನಾಗಿರುತ್ತೆ. ನಾವು ಎಷ್ಟೆಲ್ಲ ಕಲಿಬಹುದು ಅದರಲ್ಲಿ. ಕಪಿಲ್, ನೀವೇನ್ ಹೇಳ್ಬೇಕು ಹೇಳ್ಬಿಡಿ, ನನ್ನ ಮಧ್ಯ ಮಾತಾಡೋದೇ ಇಲ್ಲ. ಪಕ್ಕನೇ ಸರ್? ಈಗ ಹೇಳ್ತೀನಿ ಕೇಳಿ. ಎಲ್ಲ ನ್ಯೂಸ್ ಅವರು ಅಲ್ಲ, ಕೆಲವರಷ್ಟೇ. ಅವ್ರು ಯಾರು ಇಲ್ಲಿಲ್ಲ ಬಿಡಿ. ನೀವು ನೋಡಿದ್ರೆ ಈ ನಡುವೆ ಸಮಯ ತುಂಬಾ ಫಾಸ್ಟ್ ಆಗೋಗಿದೆ ಸರ್. ತುಂಬಾ ಪೇಸ್ ಬಂದಿದೆ ಈಗ. ಫಾರ್ ಎಕ್ಸಾಂಪಲ್, ಕ್ರಿಕೆಟ್ ಅಲ್ಲಿ 5 ದಿನ ಮ್ಯಾಚ್ ಆಡ್ತಿದ್ರು, ಈಗ 1 ಡೇ ಬಂತು, 2020 ಬಂತು. ಆ ಫಾರ್ಮ್ಯಾಟ್ ಈ ನಡುವೆ ನ್ಯೂಸ್ಗೂ ಬಂದ್ಬಿಟ್ಟಿದೆ.
ಮ್ಯೂಸಿಕಲ್ಲೂ ಹಾಗೆ ಆಗಿದೆ. ಹಾಡುಗಳು ಮುಂಚೆ 6-7 ನಿಮಿಷ ಇರ್ತಿತ್ತು, ಆದ್ರೆ ಈಗ 1.5-2 ನಿಮಿಷಕ್ಕೆ ಬಂದಿದೆ. ಅದೇ ನಡುವೆ ನ್ಯೂಸಲ್ಲೂ ಬಂದಿದೆ. ನೀವು ಬೇಕಾದ್ರೆ ನೋಡಿ, ತುಂಬಾ ನ್ಯೂಸ್ ಚಾನೆಲ್ಸ್ ಬಂದಿದೆ. ದೇಶನೂ ಅದೇ, ವಿಷಯನೂ ಅದೇ ರೀತಿ ನ್ಯೂಸು ಅದೇ. ಮುಂಚೆ ಎಲ್ಲ ಪ್ರೋಗ್ರಾಮ್ ಹೆಸರು ಹೇಗಿರ್ತಿತ್ತು ಅಂದ್ರೆ 60 ನಿಮಿಷದಲ್ಲಿ 60 ಸುದ್ದಿ. ಪ್ರೋಗ್ರಾಮ್ ಏನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಆದ್ರೆ ನ್ಯೂಸ್ ಅಂತೂ ಲಿಮಿಟೆಡ್ ಆಗಿರುತ್ತೆ. ಮತ್ತೆ ಶುರು ಎಲ್ಲಿಂದ ಮಾಡ್ತಾರೆ? ಭಾರತದ ಪ್ರಧಾನಮಂತ್ರಿ ಅಮೆರಿಕ ರಾಷ್ಟ್ರಪತಿನ ಭೇಟಿಯಾದ್ರು, ಅದೇ ನ್ಯೂಸ್ನ 5 ತುಂಡು ಮಾಡ್ತಾರೆ. ಬೈಡನ್ ಮೋದಿ ಅವ್ರನ್ನ ತುಂಬಾ ಅದ್ಭುತವಾಗಿ ಸ್ವಾಗತಿಸಿದ್ರು. ಇರೋದೊಂದೇ ವಿಷಯ, ಮೋದಿ ಅವರನ್ನ ಭೇಟಿ ಮಾಡಿ ಬೈಡನ್ ಖುಷಿ ಆದ್ರು. ಮತ್ತದೇ ವಿಷಯ, ಬೈಡನ್ ಅವರು ಮೋದಿನ ಭೇಟಿ ಮಾಡಿ ಖುಷಿ ಆದ್ರು. ಮತ್ತದೇ ವಿಷಯ. 60 ವಿಷಯ ಹೇಳ್ಬೇಕಲ್ವಾ ಒಂದೇ ನಿಮಿಷದಲ್ಲಿ? ಹೇಗಿದ್ರು 40 ಸಲ ಒಂದೇ ವಿಷಯನ ತಿರುಗಿಸಿ ಮರಗಿಸಿ ಹೇಳಾಯ್ತಲ್ಲ. 45ನೇ ನ್ಯೂಸ್ಗೆ ಬರೋ ಅಷ್ಟರಲ್ಲಿ ವಿಷಯನೇ ಇರೋದಿಲ್ಲ. ಮತ್ತೆ ನಾರ್ಮಲ್ ವಿಷಯಗಳು ಶುರು ಆಗತ್ತೆ. ನಮ್ ಥರದ್ದು ರಾಷ್ಟ್ರಪತಿಯಿಂದ ಶುರು ಮಾಡಿ 45ನೇ ನ್ಯೂಸ್ ಹೇಗಿರುತ್ತೆ ಗೊತ್ತಾ? ಮಿರ್ಜಾಪುರದಲ್ಲಿ ಹೆಂಡತಿ ಗಂಡನ ಕಿವಿ ಕತ್ತರಿಸಿದ್ಲು. ಅದು ತೌಸಾದಲ್ಲಿ ಪೇರೆಂಟ್ಸ್ ಮೀಟಿಂಗ್ಗೆ ಬಂದ ಮಹಿಳೆನ ಎತ್ತಾಕೊಂಡೋದ ಪ್ರಿನ್ಸಿಪಲ್. ಅಂದ್ರೆ ಬಲಿಯಾದಲ್ಲಿ ವರದಕ್ಷಿಣೆ ಕೇಳಿದ್ದಕ್ಕೆ ವರನ ಮುಖದ ಮೇಲೆ ಉಗಿದು ಹೋದ್ಲು ವಧು. ಇನ್ ಕೆಲವು ನ್ಯೂಸ್ ಹೇಗಿರುತ್ತೆ ಅಂದ್ರೆ, ವಾರಣಾಸಿಲಿ ಮದುವೆ ಗಂಡು ಕುಡ್ಕೊಂಡ್ ಬಂದು ಗಲಾಟೆ ಮಾಡ್ದ. ಅಂದ್ರೆ ನೀವು ಶುರು ಮಾಡಿದ್ದು ಬೈಡನ್ ಇಂದ, ಇವಾಗ ಈ ತರ ಆಗ್ತಾ ಇರತ್ತೆ ಒಂದೊಂದ್ಸಲ. ಇಂಥ ನ್ಯೂಸ್ಗಳನ್ನ ಕೇಳಿ ಮಜಾನೂ ಬರುತ್ತೆ. ಆದ್ರೆ ಇದೆಲ್ಲ ತಮಾಷೆ ಅಲ್ಲ, ಬಟ್ ಈ ತರ ನಡೆಯುತ್ತಲ್ವಾ ಸರ್? ಕೆಲವೊಂದ್ಸಲ ಈ ತರನು ಸುದ್ದಿಗಳು ಬರುತ್ತೆ. ಏನಂದ್ರೆ, ರೈತರು ಕಾಡು ಪ್ರಾಣಿಗಳನ್ನ ಓಡಿಸೋದಕ್ಕೆ ಹನಿ ಸಿಂಗ್ ಅವ್ರ ಹಾಡ್ನ ಹಾಕ್ತಿದ್ರಂತೆ. ಈ ನ್ಯೂಸ್ ನೀವು ಕೇಳಿದಿರಲ್ವಾ? ನೋಡಿ ಸರ್ ನೀವೇನೆ, ಯಾವ್ದೋ ಪೇಪರ್ ಅಲ್ಲಿ ನಾನು ಕೂಡ ಓದಿದ್ದೆ ಇದನ್ನ. ಅವ್ರು ಏನ್ ಬರ್ದಿದ್ರು ಅಂದ್ರೆ, ರೈತ ತನ್ನ ಬೆಳೆಗಳನ್ನ ಕಾಡು ಪ್ರಾಣಿಗಳಿಂದ ಕಾಪಾಡೋದಕ್ಕೆ ಹನಿ ಸಿಂಗ್ ಸಾಂಗ್ ನ ಹಾಕ್ತಿದ್ದ. ಅವ್ರಿಗೆ ಒಂದು ವಿಷಯ ಗೊತ್ತಿಲ್ಲ, ಅದ್ರಲ್ಲಿ ಎಷ್ಟು ಬೇಸ್ ಇರುತ್ತೆ ಅಂತಂದ್ರೆ ಅದು ತುಂಬಾ ಹೆವಿ ಮ್ಯೂಸಿಕ್ ಆಗಿರುತ್ತೆ. ಅದನ್ನ ಕೇಳಿ ಅವಳಿಗೆ ಬಹುಶಃ ನೋಡಿ ಎಂತೆಂತ ನ್ಯೂಸ್ಗಳು ಬರುತ್ತೆ ಅಂತ. ವಾಹ್ ಕಪಿಲ್, ಹಾ ಸರ್, ನೀವು ಇಷ್ಟೊಂದು ನ್ಯೂಸ್ ನೋಡ್ತೀರಾ ಅಂದ್ರೆ ಈ ನ್ಯೂಸ್ ನೋಡಿರ್ತೀರ ಅನ್ಸುತ್ತೆ. ಯುಕ್ರೇನ್ನ ಪ್ರೆಸಿಡೆಂಟ್ ಏನಿದ್ದಾರೆ ಝೆಲೆನ್ಸ್ಕಿ, ಅವರು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿದ್ರು. ಇವತ್ತು ಹೌದು. ಪುಟಿನ್ ಜೊತೆ ಹೋರಾಡ್ತಾ ಇದ್ದಾರೆ. ಹೌದು ಪಂಜಾಬ್ನ ಚೀಫ್ ಮಿನಿಸ್ಟರ್ ಭಗವತ್ ಮಾನ್ ಅವರು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿದ್ರು. ಹೌದು. ಸೊ ಕಾಮಿಡಿಯನ್ಸ್ ಅಂತ ಏನಿದ್ದಾರೆ ಅವ್ರಿಗೆ ಈಗ ಒಂದು ಹೊಸ ದಾರಿ ಕಾಣ್ತಿದ್ಯಾ? ಯಾ ಖಂಡಿತ ಸರ್. ಸೊ ನಿಮ್ ಕಡೆಯಿಂದ ಈ ತರ ನ್ಯೂಸ್ ಏನಾದ್ರು ಬರುತ್ತಾ ಮುಂದೆ? ಸರ್ ನನಗೇನನ್ಸುತ್ತೆ ಅಂತಂದ್ರೆ, ಒಬ್ಬ ಮನುಷ್ಯ ಒಬ್ಬ ಪೊಲಿಟಿಷಿಯನ್ ಆದ್ಮೇಲೆ ಯಾಕಷ್ಟು ಸೀರಿಯಸ್ ಆಗ್ತಾರೆ ಅಂತ ಗೊತ್ತಿಲ್ಲ ಎಲ್ರು. ಇಲ್ಲ, ರಾಹುಲ್ ಗಾಂಧಿ ಅವರು ಸೀರಿಯಸ್ ಆಗಂತೂ ಇಲ್ಲ. ಏನ್ ಗೊತ್ತಾ, ಮೋದಿ ಅವ್ರು ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಅವರು ಕಪಿಲ್ಗೆ ಕಾಂಪಿಟೇಷನ್ ಕೊಡ್ತಾರೆ ಕಾಮಿಡಿಯಲ್ಲಿ ಅಂತ. ಹೌದಾ? ಆ ಥರ ಹೇಳಿದ್ರು ಅವರು? ವಾವ್. ಆದ್ರೆ ನನ್ಗನ್ಸೋದೇನು ಅಂದ್ರೆ, ಸರ್ ನನಗೆ ಹೀಗೆ ಚೆನ್ನಾಗನ್ಸತ್ತೆ. ಹೇಗೆ ಅಂದ್ರೆ, ಜನಗಳ ಜೊತೆ ಮಜಾ ಮಾಡ್ಕೊಂಡು ನಗಾಡ್ಕೊಂಡು ಇದ್ಬಿಡ್ತೀನಿ, ಒಂಥರ ಮಸ್ತಿ ಮಾಡ್ಕೊಂಡು. ನನಗೇನನ್ಸತ್ತೆ ಅಂದ್ರೆ, ನೀವು ಪೊಲಿಟಿಷಿಯನ್ ಆದ್ರೆ ತುಂಬಾ ಸೀರಿಯಸ್ ಆಗಿರ್ಬೇಕಾಗತ್ತೆ. ಆ ಬಿಳಿ ಕುರ್ತಾ ನಿಮ್ ಟೆನ್ಷನ್ನ ಜಾಸ್ತಿ ಮಾಡಿಸ್ಬಿಡುತ್ತೆ ಅಲ್ವಾ? ಏನಂತೀರಾ ಸರ್? ನೀವೇ ಬೇಕಾದ್ರೆ ನೋಡಿ, ನಾನು ಕೆಲವೊಂದ್ಸಲ ಕಾಮಿಡಿ ಮಾಡ್ತೀನಿ, ಅದು ನನ್ನ ರೀತಿಯಲ್ಲೇ ಎಲ್ರ ಜೊತೆ ಮಾತಾಡ್ತೀನಿ. ಆದ್ರೆ ನಾನು ಇದುವರೆಗೂ ಯಾವ ದೇಶದಲ್ಲೂ ಯಾವ ಪ್ರಧಾನಮಂತ್ರಿನೂ ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಅಂದ್ರೆ ಅವ್ರು ಹೀಗೂ ಮಾಡ್ಕೊಳಕ್ಕಾಗಲ್ಲ. ಏನಂತೀರಾ? ಯಾರಾದ್ರೂ ಹಾಗೆ ಮಾಡಿದ್ ನೋಡಿದೀರಾ? ನಮ್ ಜೀವನನೇ ಎಷ್ಟೋ ಈಸಿ. ಏನಾದ್ರೂ ಮಾತಾಡ್ಬೇಕಾದ್ರೆ ಸರ್ ಯಾ ಐ ಆಮ್ ಓಕೆ ಯಾ. ಒಬ್ಬ ಪ್ರಧಾನಮಂತ್ರಿ, ಅದು ಬೇರೆ ದೇಶದವರು, ಈ ರೀತಿ ಹೇಗ್ ಮಾಡೋಕ್ಕಾಗತ್ತೆ ಗೆಳೆಯರೇ? ನನಗೆ ಅನ್ಸೋದೇನು ಅಂದ್ರೆ, ಅದು ನಾವೇನ್ ಕೆಲಸ ಮಾಡ್ತಿದೀವೋ ಅದು ಚೆನ್ನಾಗಿದೆ, ಜನಗಳ ಮುಖದಲ್ಲಿ ನಗು ತರ್ತಾ ಇದೀವಿ. ಸೊ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನೀವು ಮಾಡ್ತಿರೋದು ಒಳ್ಳೆ ಕೆಲಸ, ಅದನ್ನ ಮುಂದುವರ್ಸ್ಕೊಂಡು ಹೋಗಿ. ನೆಕ್ಸ್ಟ್ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ನಾನ್ ಏನ್ ಪ್ರಶ್ನೆ ಕೇಳ್ಬೇಕು ಅಂದ್ರೆ, ನಿಮ್ ಶೋ ಅಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್, ಅಮಿತಾಬ್ ಬಚ್ಚನ್, ಜಯಾ ಬಚ್ಚನ್ ಬರ್ತಾರಲ್ಲ, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಇವರೆಲ್ಲ, ಎಲ್ರು ನಿಮಗ್ ಸಲಹೆ ಕೊಟ್ಟಿರ್ಬೇಕಲ್ಲ, ಆದ್ರೆ ನೀವು ಕೇಳಿಲ್ಲ. ಅದು ಕರೆಕ್ಟ್. ಎಲ್ರು ನಿಮ್ಗೆ ಮದ್ವೆ ಮಾಡ್ಕೋಬೇಡಿ ಅಂತ ಹೇಳಿದ್ರು, ಆದ್ರೆ ನೀವು ಅವ್ರ ಸಲಹೆ ಕೇಳಲೇ ಇಲ್ಲ. ಸರಿ, ಅವ್ರು ಮದುವೆ ಮಾಡ್ಕೊಂಡು ಬಂದು ನನಗ್ ಬೇಡ ಅಂತಿದ್ದಾರೆ. ನಾನು ಯಾಕೆ ಬೇಡ ಅನ್ಲಿ? ನಾನು ಮದುವೆ ಮಾಡ್ಕೊಂಡೆ, ಈಗ ಚೆನ್ನಾಗೂ ಇದ್ದೀನಿ. ಅಲ್ಲ, ಯಾಕೆ ಮದುವೆ ಮಾಡ್ಕೋಬಾರ್ದು ಅಂತ? ಮದುವೆ ಮಾಡ್ಕೊಳ್ಳೋದು ಒಳ್ಳೇದೇ. ನಾನು ನಿಮ್ಗೆ ಹೇಳೋದೇನು ಅಂದ್ರೆ, ನಾವು ಸುಮ್ಮನೆ ತಮಾಷೆ ಮಾಡಿದ್ರೆ ಅದೊಂದು ವಿಷಯ. ಯಾಕೆಂದ್ರೆ ನನಗೂ ಒಂದೊಂದ್ಸಲ ಅನ್ಸುತ್ತೆ, ಇವಳು ನನ್ನ ಹೆಂಡತಿ, ನಮ್ ರಿಲೇಶನ್ಶಿಪ್ ಹೇಗಿರುತ್ತೆ ಅಂತಂದ್ರೆ ಗೊತ್ತು, ನಾನು ತಮಾಷೆ ಮಾಡ್ತೀನಿ ಅಂತ. ಆದ್ರೂ ಅವಳು ಬೇಜಾರು ಮಾಡ್ಕೊಳ್ಳಲ್ಲ. ಸೊ ಈ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ ಮೇಡಮ್. ಮದುವೆ ಆದ್ಮೇಲೆ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಮತ್ತೆ
ಲೈಫ್ ಆಕ್ಚುಲಿ ಬದಲಾಗಿದೆ, ಆಮೇಲೆ ತುಂಬಾ ಚೆನ್ನಾಗೂ ಇದೆ. ಸೊ ನನ್ನ ಸಲಹೆ ಏನು ಅಂತಂದ್ರೆ, ಯಾರೆಲ್ಲ ಮದುವೆ ಆಗ್ಲಿಲ್ವೋ ಅವ್ರು ಮದುವೆ ಆಗಿ, ಯಾರು ಮದುವೆ ಆಗಿದಿರೋ ಅವ್ರು ಇನ್ನೊಂದು ಮದುವೆ ಆಗಿ. ಐ ಮೀನ್ ಸಾರಿ, ಸುಮ್ಮನೆ ತಮಾಷೆಗೆ. ಆದ್ರೆ ಹೌದು, ಮದುವೆ ಮಾಡ್ಕೊಳ್ಳೇಬೇಕು. ಆದ್ರೆ ಕಪಿಲ್, ನಿಮಗೆ ಮದ್ವೆ ಆಗಿದ್ರೂ ಕೂಡ ಈ ಫ್ಲರ್ಟ್ ಮಾಡೋಂತ ಧೈರ್ಯ ಎಲ್ಲಿಂದ ಬಂತು? ಪಂಜಾಬಿ ಅಲ್ವಾ? ಅಲ್ಲ, ಅದು ಹೇಗ್ರಿ ಹೇಳ್ತೀರಾ ಪಂಜಾಬಿ ಮಾತ್ರ ಫ್ಲರ್ಟ್ ಮಾಡ್ತಾರೆ ಅಂತ? ಚೈನಾ ಅವರು ನೋಡಿ, ಅವ್ರ ಜನಸಂಖ್ಯೆ ಎಷ್ಟಿದೆ ಅಂತ, ಅವರು ಪಂಜಾಬಿನ? ಅದು ವಿಷಯ ಹಾಗಲ್ಲ ಸರ್. ನನಗೆ ಗೊತ್ತಿಲ್ಲ, ಅದೇನೋ ಸುಂದರವಾದ ಹೀರೋಯಿನ್ ಬಂದ್ರೆ ನಾನೇನು ಮಾಡಲ್ಲ, ಅದಾಗದೇ ಆಗ್ಬಿಡುತ್ತೆ. ಅಂದ್ರೆ ಅದು ಸುಮ್ಮನೆ ಕ್ಯಾಮ್ರಾ ಮುಂದೆ ಅಷ್ಟೇ. ಆದ್ರೆ ನನಗೆ ತುಂಬಾ ನಾಚಿಕೆ ಸ್ವಭಾವ ಇದೆ. ನಿಮ್ಗೆ ಗೊತ್ತಾ, ಮೊದಲನೇ ಸಿನಿಮಾ ಮಾಡಿದಾಗ ನಾನು ಮಾತಾಡ್ತಿರ್ಬೇಕಾದ್ರೆ ನೀವು ಮಾತಲ್ಲಿ ಎಷ್ಟು ಬೇಕಾದ್ರೂ ರೊಮ್ಯಾನ್ಸ್ ಮಾಡಿ. ನನಗೆ ಯಾವಾಗ ಅಬ್ಬಾಸ್ ಮಸ್ತಾನ್ ಸರ್ ಹೇಳಿದ್ರು ಶೂಟಲ್ಲಿ ಇವ್ರು ನಿಮ್ಮ ವೈಫ್ ಅಂತ, ಈಗ ಮೊದಲನೇ ದಿನ ನೀವು ಸೆಟ್ಗೆ ಹೋದಾಗ ಭಯ ಆಗತ್ತಲ್ಲ, ಯಾರೋ ಗೊತ್ತಿಲ್ಲದೆ ಇರೋರ್ನ ಇದಕ್ಕಿದಾಗೆ ಹಗ್ ಮಾಡಬೇಕು. ಮೊದಲು ಫ್ರೆಂಡ್ಶಿಪ್ ತಾನೆ, ಆಮೇಲೆ ಎಲ್ಲ. ನನ್ನ ಮೊದಲನೇ ಸಿನಿಮಾನೇ ಹೆದರ್ಬಿಟ್ಟಿದ್ದೆ. ಈಗ ನಾನು ಓಪನ್ ಅಪ್ ಆಗಿದ್ದೀನಿ. ಅದೇನಂದ್ರೆ, ಯಾಕೆಂದ್ರೆ ಮನೇಲಿ ಅಭ್ಯಾಸ ಆಗೋಗಿರುತ್ತೆ, ಪ್ರಾಕ್ಟೀಸ್ ಆಗಿರುತ್ತೆ. ನಿಮ್ಮ ಮನೇಲಿ ನಿಮ್ಮ ಸ್ವಂತ ಹೆಂಡತಿ ಇದ್ದಾಗ ಕ್ಯಾಮ್ರಾ ಮುಂದೆ ಇನ್ನೂ ಚೆನ್ನಾಗೇ ಮಾಡ್ತೀರಾ ನೀವು. ಅದಕ್ಕೆ ನಾನು ಇವತ್ತು ನಿಮಗೆ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ. ನಾನು ಹೋಗೋದೇ ಇಲ್ಲ, ನಾಳೆ ಹೈದರಾಬಾದ್ಗೆ ಹೋಗ್ತಾ ಇದ್ದೀನಿ.